ಸೊ ಸರ್ ಈ ಥರ ಒಂದು ಹೊಸ ತರ್ತೀನಿ ಅಂದರೆ ಮಾರ್ಕೆಟಲ್ಲಿ ಎಷ್ಟು ಹೇಳ್ತಾರೆ? ಈ ಥರದೊಂದು ಹೊಸ ತರ್ತೀನಿ ಅಂದರೆ ಇವತ್ತು 1 ಲಕ್ಷ ಬೇಕು. ಲಕ್ಷ. ಹಾಂ, ತಗೊಂಡು ಮುಂದೆ ಬೆಳಿತೀನಿ ನಾನು ಬದುಕಬೇಕಿರಲಿ ಅಂತವ್ರು ಇದ್ದರು. ಸ್ಟಾರ್ಟಿಂಗ್ 1 ಇಲ್ಲ 2 ಹಸು ಮಾಡ್ತಾರೆ ಅಂದಾಗ ಫಸ್ಟ್ ಅದರಲ್ಲಿ ಆದಾಯ ನೋಡ್ದಲ್ಲೇ ನಾನು ಹೆಂಗೆ ಶೇರ್ ಮಾಡಬೇಕು. ಸಾಲ ಮಾಡ್ಕೊಂಡು ಹೋದಂದ್ರೆ ಅವ್ನು ಶೋಕಿ ಜಾಸ್ತಿ ಇದೆ. ಶೋಕಿ ಜಾಸ್ತಿ. ಹೌದು. ಎವ್ರಿ ಮೇನ್ ಶಕ್ತಿ ಏನು ಅಂದ್ರೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಮಿಲ್ಕ್ ಪ್ರೊಡ್ಯೂಸಿಂಗಲ್ಲಿ ಲಾರ್ಜೆಸ್ಟ್ ಕಂಟ್ರಿ ಇದೆ. ಆ್ಯಂಡ್ ಆಲ್ಸೋ 25% ಅಂದರೆ ಟೋಟಲ್ ತಗೊಳ್ಳಿ ವರ್ಲ್ಡಲ್ಲಿ 100 ಲೀಟ್ರ್ ಪ್ರೊಡ್ಯೂಸ್ ಮಾಡಿದರೆ 25 ಲೀಟ್ರ್ ನಮ್ಮ ಇಂಡಿಯಾದಿಂದಲೇ ಹೋಗ್ತಾ ಇರೋದು ಕಾಂಟ್ರಿಬ್ಯೂಷನ್. ಆ ಕಾಂಟ್ರಿಬ್ಯೂಷನಲ್ಲಿ ಇವ್ರದ್ದು ಒಂದು ಪಾತ್ರ, ಓಕೆನಾ. ನಮ್ಮ ಕರ್ನಾಟಕದಲ್ಲಿ ಈಗ ಹೈನುಗಾರಿಕೆ ತುಂಬ ಟ್ರೆಂಡಿಂಗ್ ಆಗ್ತಿದೆ. ಆ್ಯಂಡ್ ಆಲ್ಸೋ ತುಂಬ ಯುವಕರು ಯಂಗ್ ಫಾರ್ಮರ್ಸ್ ಅವರು ಕೇಳ್ತಿದ್ದಾರೆ ಯಾವ ಥರ ಹೈನುಗಾರಿಕೆ ಮಾಡೋದು, ಲಾಭ ಇದೆಯಾ ಹೈನುಗಾರಿಕೆಯಲ್ಲಿ, ಯಾವ ಥರ ಮೇಂಟೆನೆನ್ಸ್ ಮಾಡೋದು, ತುಂಬ ಕ್ವಶನ್ಸ್ ಇದ್ದಾವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹೈನುಗಾರಿಕೆ ಅಂದರೆ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಲಾಸ್ ಆಗ್ದಂಗೆ ಯಾವ ಥರ ನೋಡ್ಕೊಳೋದು, ಮೇಂಟೆನೆನ್ಸ್ ಯಾವ ಥರ ಮಾಡೋದು. ಆ್ಯಂಡ್ ಆಲ್ಸೋ ಈಗ ಏನೋ ಸುಮ್ಮನೆ ಕುತ್ಕೊಂಡ್ರೆ ಹೈನುಗಾರಿಕೆಯಲ್ಲಿ ದುಡ್ಡು ಬರುತ್ತಾ, ಸೊ ಕೆಲಸ ಯಾವ ಥರ ಮಾಡೋದು ಎಲ್ಲ ನಿಮಗೆ ತುಂಬ ಕ್ವಶನ್ಸ್ ಇರ್ತವೆ. ಅದಕ್ಕೋಸ್ಕರ ಸಿಂಪ್ಲಿಫೈ ಆಗಿ ಈ ವಿಡಿಯೋ ಮಾಡೋಣ ಅಂತ ನಾನು ಸ್ವಲ್ಪ ಕ್ವಶನ್ಸ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಿರೋ ವೀಕ್ಷಕರಿಗೂ ಕೂಡ ಅದು ಸಿಂಪಲ್ ಅನ್ನಿಸ್ಬೇಕು, ಕನ್ಫ್ಯೂಷನ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕ್ವಶನ್ಸ್ ರೆಡಿ ಮಾಡಿದ್ದೀನಿ. ಸೊ ಈಗ ಇವ್ರಿಗೆ ಕೇಳ್ತಾ ಹೋಗ್ತೀನಿ. ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ಹೈನುಗಾರಿಕೆಯಲ್ಲಿ, ಓಕೆನಾ. ಅದಕ್ಕೋಸ್ಕರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು, ನಿಮ್ಮ ಪರಿಚಯ? ನನ್ನ ಹೆಸರು ಮನು ಅಂತ, ನೆಟ್ಟೆಕೆರೆ. ಸ್ವಲ್ಪ ಜ್ವರ ಮಾಡಿ. ನನ್ನ ಹೆಸರು ಮನು ಅಂತ, ನೆಟ್ಟೆಕೆರೆ. ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ಒಂದು 6-7 ವರ್ಷ ಆಯಿತು. ಓಕೆ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಒಂದು ಹಸುವಿಂದ. ಒಂದು ಹಸು ತಗೊಳಕ್ಕೆ ಸಾಲ ಮಾಡಿದ್ದೆ. ಇವತ್ತು 15 ಹಸು ತಗೊಳಕ್ಕೂ ಸಾಲ ಮಾಡಲ್ಲ, ಯಾಕೆಂದ್ರೆ 1ರಿಂದ ಬೆಳೆದಿದ್ದೀನಿ. ಓಕೆ, ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಬೆಳೆದಿದ್ದೀನಿ. ಓಕೆ. ಮತ್ತು ಇನ್ನೊಂದು, ಈಗ ಯಂಗ್ಸ್ಟರ್ಸ್ ಇರ್ತಾರೆ ನನ್ನಂತರ, ಸೊ ಅವರು ಹೈನುಗಾರಿಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಈ ಥರ ಶೆಡ್ ಮಾಡಬೇಕು ಅಂದರೆ ಹಸ್ಗಳ ಬಗ್ಗೆ ಒಂದು ನಾಲೆಡ್ಜು ಇರಲ್ಲ ಒಂಚೂರು. ಸೊ ಬಂದ್ಬಿಡ್ತಾರೆ, ಲಾಸ್ ಮಾಡ್ಕೋತಾರೆ. ಅಂಥರಿಗೆ ಏನು ಸಜೆಷನ್ ಕೊಡ್ತೀರಾ? ನಾನು ಹೇಳೋದೇನೆಂದ್ರೆ ಸರ್, ಹೈನುಗಾರಿಕೆ ಮಾಡಬೇಕು, ಹಸುಗಳು ಸಾಕಬೇಕು ಅನ್ನೋದು ಎಲ್ಲರಿಗೂ ಇದೆ. ನಾನು ಮಾಡ್ತೀನಿ, ಇನ್ನು ಬಂದವರು ತುಂಬ ಜನ ಇದ್ದಾರೆ, ಅದ್ರಲ್ಲಿ ಕಳ್ಕೊಂಡು ಲಾಸ್ ಮಾಡ್ಕೊಂಡು ಹಾಳಾಗಿರೋರು ಇದ್ದಾರೆ, ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗಿರೋರು ಇದ್ದಾರೆ. ಓಕೆ. ನಾನು ಹೇಳೋದು ತಗೊಂಡು ಮುಂದೆ ಬೆಳಿತೀನಿ ನಾನು ಬದುಕಬೇಕಿದ್ರಲ್ಲಿ ಅಂತವ್ರು ಇದ್ದರು. ಸ್ಟಾರ್ಟಿಂಗ್ 1 ಇಲ್ಲ 2 ಹಸು ಮಾಡಬೇಕು. ಆ 2 ಹಸುನಲ್ಲಿ ಒಂದು 6 ತಿಂಗಳು ಅನುಭವ ತಗೋಬೇಕು. 1 ತಿಂಗಳು 2 ತಿಂಗಳಿಗೆ ಆಗಲ್ಲ. ಇವಾಗ ಸ್ಟಾರ್ಟಿಂಗ್ ನೀನು ತಂದಿರ್ತೀವಿ ಹೊಸನ, 10 ಲೀಟ್ರ್ ಹಾಲು ಕೊಡುತ್ತೆ, 20 ಲೀಟ್ರ್ ಹಾಲು. 20 ಲೀಟ್ರ್ ಹಾಲಿಗೆ ದುಡ್ಡು ಬರುತ್ತೆ. 20 ಲೀಟ್ರ್ ಹಾಲಲ್ಲಿ ದುಡ್ಡು ಆಗುತ್ತಲ್ಲ ಅಂತ ಇನ್ನೂ 2 ತರ್ಬೋದು. ಯಾರಾದ್ರೂ ಸಾಲ ತರ್ಬೋದು. ದುಡ್ಡಿರೋರು ಬಂಡವಾಳ ಅಪಾರ ದುಡ್ಡಿರೋರು ಹಾಕ್ತಾರೆ, ಅವ್ರಿಗೆ ಏನು ಕಾಣಲ್ಲ. ನಮ್ಮಂತ ಬಡ ರೈತರು ಬರ್ಬೇಕಲ್ಲ. ಬಡ ರೈತರು ಅಂದರೆ ಅವನು ಇಲ್ಲಿ ದುಡಿಬೇಕು, ಇಲ್ಲಿ ಹಾಕ್ಬೇಕು, ಇಲ್ಲ ಸಾಲ ಮಾಡಬೇಕು, ಹಾಕ್ಬೇಕು. ಫಸ್ಟು 1-2 ಹಸುನಲ್ಲಿ ನೋಡಿ ಆಮೇಲೆ ಮುಂದಕ್ಕೆ ದೊಡ್ಡ ಹೆಜ್ಜೆ ಇಡಬೇಕು. ಓಕೆ. ಇನ್ನೊಂದು ಕ್ವಶನ್ ಏನಂದರೆ, ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋದು? ಈಗ ಎಷ್ಟು ಸಾವಿರದಿಂದ ಹಸ್ಗಳನ್ನ ತಗೊಳೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು? ಈಗ ಫಾರ್ ಎಕ್ಸಾಂಪಲ್ ನಾನೀಗ ಸಂತೆಗೆ ಹೋಗಿ ತರ್ತೀನಿ ಅಂದರೆ ಸ್ಟಾರ್ಟಿಂಗ್ 1.5 ಲಕ್ಷ 2 ಲಕ್ಷದ ಹಸು ತಗೋಬೇಕಾ? ಸ್ಟಾರ್ಟಿಂಗ್ ಒಂದು 50,000 ಹಸು ತಗೋಬೇಕಾ? ನಾವು ತಗೊಂಡಾಗ ಕಮ್ಮಿ. ಅವಾಗೆಲ್ಲ ಒಂದು 40,000 ರಿಂದ 50,000 ಒಳ್ಳೊಳ್ಳೆ ಹಸು ತರ್ತಾ ಇದ್ವಿ. ಇವಾಗ ಅದೇ 10 ಲೀಟ್ರ್ ಹಾಲು ಕೊಡೋ ಹಸು ತರ್ತೀನಿ ಅಂದ್ರೆ 1,10,000 1,20,000 ಬೇಕು. ಇವತ್ತಿನ ಈಗಿನ ಎಲ್ಲಕ್ಕೆಂದ್ರೆ ಎಲ್ಲಾರು ಅದ್ರಲ್ಲೇ ಇದ್ದಾರೆ. ಇವತ್ತಿನ ಇದ್ರಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಒಂದು 5 ಲೀಟ್ರ್ ಕೊಡೋದನ್ನ ತಂದು ಅದರಲ್ಲೇ ಅನುಭವ ತಗೊಂಡು ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡೋದು ಒಳ್ಳೇದು. ಓಕೆ. ಮತ್ತೆ ಈಗ ಒಂದು ಶೆಡ್ ಮಾಡಬೇಕು ಅಂತ ಇರ್ತೀರಾ, ಓಕೆ. ನೀವು ಹೇಳಿದ್ರಿ ಆಗ ನಾನು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಈ ಥರ ದೊಡ್ಡದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಈಗ ಇನ್ವೆಸ್ಟ್ಮೆಂಟ್ ಶೆಡ್ ಮಾಡೋಕ್ಕೆ ಎಷ್ಟು ಮಾಡೋದು? ಸ್ವಲ್ಪ ಜನ ಏನಂದರೆ ಗಮನ ಕಟ್ಟಿ ಇದು ಸ್ಟಾರ್ಟಿಂಗ್ 1.5 ಲಕ್ಷ 2 ಲಕ್ಷ ಸ್ಟೆಪ್ ಮಾಡ್ತೀನಿ. ಇಲ್ಲ, ನಾನು ಏನು ಮಾಡಿದೆ ಅಂದರೆ ಫಸ್ಟ್ ನಾನು ಆ ಕಡೆ ಇದೆಯಲ್ಲ ಅದನ್ನ ಮಾಡಿದಾಗ ನನಗೆ ಒಂದು 50,000 ಖರ್ಚು ಬಂತು. 50,000 ಏನ್ ಮಾಡಿದೆ, ಎಲ್ಲ ಇದ್ ಮಾಡಿ ಖಾಲಿ ಸೀಟ್ ಹಾಕ್ಸಿ, ಕಂಬ ನಡೆಸಿ ಸೀಟ್ ಹಾಕ್ಸಿ ಅಷ್ಟೇ. ಓಪನ್ ಗೋಡೆ ಇಕ್ಕಕ್ಕೂ ದುಡ್ಡಿಲ್ಲ ನನ್ನ ಹತ್ರ.
ಆಮೇಲೆ ಸ್ವಲ್ಪ 2 ಹಸು ತಗೊಂಡು ಒಂದ್ ಹಸು ತಗೊಂಡ್ಬಂದೆ, ಅದ್ರ ಮೇಲೆ 2 ತಿಂಗಳು ಬಿಟ್ಟು ಒಂದ್ ಹಸು, 2 ಹಸುನಲ್ಲಿ ಆ 2 ಹಸುನಲ್ಲಿ ಸ್ವಲ್ಪ ಪಿಕಪ್ ಆಗಿ ಗೋಡೆ ಹಾಕ್ಸಿ ಎಲ್ಲ ಕೊಟ್ಟಿಗೆ ಮಾಡ್ಕೊಂಡ್ಮೇಲೆ ಒಂದ್ 5 ಹಸು ಮಾಡ್ಕೊಂಡೆ. ಆಮೇಲೆ 5 ಇಲ್ಲಿವರೆಗೂ ನಾನು ಇದು ಓಪನ್ ಶೆಡ್ ಮಾಡಿ ಒಂದು 5-6 ತಿಂಗಳಾಯ್ತು ಅಷ್ಟೇ. ಒಂದು 10, 13, 14 ಇದ್ದು ಹಸುಗಳು ಅಲ್ಲಿವರೆಗೂ ನಾನು ಅದರಲ್ಲೇ ಮೇಂಟೈನ್ ಮಾಡಿದ್ವಿ. ಎಷ್ಟಾಗುತ್ತೆ ಅಷ್ಟು ಒಳಗಡೆ ಕಟ್ಟಿವಿ, ಮಿಕ್ಕ ಆಚೆ ಕಡೆ ಕಟ್ಕೊಳ್ಳಿ ಹೊರಗಡೆ. ದಿನನಿತ್ಯದ ಜೀವನ. ಈಗ ಸೆಕೆಂಡ್ನೇ ವಿಷಯ ಏನಂದ್ರೆ, ಈಗ ದಿನನಿತ್ಯದ ಜೀವನ ಯಾವ ಥರ ಇರುತ್ತೆ. ಸೊ ಈಗ ನಾವು ಎಲ್ಲ ಯಂಗ್ಸ್ಟರ್ಸ್ ಅಂದರೆ ಅವ್ರಿಗೆಲ್ಲ ಪೇಷನ್ಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಕೇಳಿದೆ ಒಂದು ವಿಷಯ. ಒಬ್ಬ 7 ಲಕ್ಷ ಬಂಡವಾಳ ಹಾಕಿ ಎಲ್ಲ ಒಂದು 2-3 ತಿಂಗಳು ಮಾಡಿ ಮತ್ತೆ ಬಿಟ್ಟು ಬೆಂಗಳೂರು ಕಡೆ ಹೋದಂತೆ. 7 ಲಕ್ಷ ಶೆಡ್ಡಿಗೆ ಬಂಡವಾಳ ಹಾಕಿ 8 ಲಕ್ಷ 7 ಲಕ್ಷ ಮತ್ತೆ ಹೊಸ್ಕೊಳಿಗೆ ಹಾಕಿ ಆಗಲ್ಲ ಅಂತ ಹೋದ್ರೆ, ಆ ಥರ ಎಲ್ಲ ಜನಕ್ಕೆ ಆತಂಕ. ನಾನು ಫಸ್ಟ್ ಹೆಜ್ಜೆ ಇಡ್ತಾ ಇದೀನಿ ಅಂದಾಗ ಫಸ್ಟ್ ಅದ್ರಲ್ಲಿ ಆದಾಯ ನೋಡ್ದಲ್ಲೇ ನಾನು ಹೆಂಗ್ ಸೆಟ್ ಮಾಡಕ್ಕಾಗುತ್ತೆ. ಹಂಗೆ ನೀವು ಅದ್ರಲ್ಲಿ ಇನ್ಕಮ್ ಎಷ್ಟಿದೆ ಅಂತ ನಾನು ನೋಡಿದ್ಮೇಲೆ ಮುಂದಕ್ಕೆ ಬಂಡವಾಳ ಹಾಕ್ಬೇಕು. ನಿಮ್ ಬಂಡವಾಳ ಹಾಕ್ಬಿಟ್ಟು ಆದಾಯ ನೋಡ್ತೀನಿ ಆಗಲ್ಲ. ಫಸ್ಟ್ 7 ಲಕ್ಷ ಬಂಡವಾಳ ಹಾಕಿದೆ ನಾನು. 7 ಲಕ್ಷ ಬಂಡವಾಳ ಹಾಕ್ಬಿಟ್ಟು 7 ಲಕ್ಷ ಹಸಿಗೂ ಬಂಡವಾಳ ಹಾಕಿ ಅದು ಮೇವ್ ಎಲ್ಲಿ ತರ್ತೀರ? ಫಸ್ಟ್ ಅದನ್ನ ತಿಳ್ಕೊಬೇಕಲ್ವಾ. ಮೇವ್ ಹೆಂಗ್ ಮೇಂಟೈನ್ ಮಾಡ್ಬೇಕು, ಯಾವ ಹೊತ್ತಿಗೆ ಎಷ್ಟು ಫೀಡ್ಸ್ ಹಾಕ್ಬೇಕು, ಎಷ್ಟು ಮೇವ್ ಮೇಂಟೈನ್ ಮಾಡ್ಬೇಕು, ಅದ್ರ ಖರ್ಚು ಎಷ್ಟು ಬರುತ್ತೆ, ಅದ್ರಲ್ಲಿ ಆದಾಯ ಏನ್ ಬರುತ್ತೆ ನೋಡ್ಕೊಂಡ್ಮೇಲೆ ನಾನು ಸೆಟ್ ಮಾಡ್ಬೇಕು ದೊಡ್ಡದಾಗಿ. ನೀವ್ ಹೇಳೋ ಪ್ರಕಾರ ನಾವು ಫಸ್ಟ್ ಒಂದು ನಾಲೆಜ್ ನ ತಿಳ್ಕೊಂಡು ಆಮೇಲೆ ಮುಂದಕ್ಕೆ. ಇನ್ನೊಂದೇನಂದ್ರೆ, ನೀವು ಈಗ ಸಿಟಿಲಿ ಇರ್ತಾರೆ ಜನ, ಅವರು ಈಗ ನಾವೀಗ ಡೈರಿ ಫಾರ್ಮ್ ಈ ತರ ಮಾಡಿದ್ರೆ ನಾವು ಡೈರೆಕ್ಟ್ ಗ್ರಾಹಕರಿಗೆ ಮಾಡ್ತೀವ ಇಲ್ಲ ಡೈರಿಗೆ ಕೊಡ್ತಾರ ಅಂತ ಕೇಳ್ತಾರೆ. ಅದಾದ್ಮೇಲೆ ನೀವು ಡೈರಿ ಕೊಡ್ತೀರಾ ಇಲ್ಲ ಗ್ರಾಹಕರಿಗೆ ಡೈರೆಕ್ಟ್? ಇಲ್ಲ ನಾವು ಇವಾಗ ನಾನು ಅವಾಗಿಂದನು ಸ್ಟಾರ್ಟಿಂಗ್ ಇಂದನು ನಾನು ಏನಿಗೆ ಸ್ಟಾರ್ಟ್ ಮಾಡಿದ ತಟ್ಟಿಂದ ಬಿಂದು ಡೈರಿ ಅಂತ ಕೊಡ್ತಾ ಇದ್ದೆ. ಇವಾಗ ಅದೆಲ್ಲ ಕ್ಲೋಸ್ ಆಗ್ಬಿಡ್ತು. ಅದಾದ್ಮೇಲೆ KMF ಕೊಟ್ಟೆ. KMF ಅಲ್ಲಿ ರೈಟು ಅವಾಗ ರೈಟ್ ಇರ್ಲಿಲ್ಲ, 26 ರೂಪಾಯಿ, 24, 25 ರೂಪಾಯಿ ಇತ್ತು. ಅದಾದ್ಮೇಲೆ ಅವಾಗಿಂದ ಸ್ಟಾರ್ಟ್ ಮಾಡಿರೋ ದೊಡ್ಲಾಗ ಕೊಡ್ತಾ ಇದೀನಿ. ನಮ್ಮ ದೊಡ್ಲ ಬಂದ್ಮೇಲೆ ಆಲ್ಮೋಸ್ಟ್ ನನಗ್ ತಿಳಿದಂಗೆ ದೊಡ್ಲ ಡೈರಿ ಬಂದ್ಮೇಲೆ ಕರ್ನಾಟಕಕ್ಕೆ ತುಂಬಾ ಜನ ಹೈನುಗಾರಿಕೆ ಮಾಡಿ ರೈತರು ಹುಟ್ಟಾರ. ಯಾವ ಡೈರಿ? ದೊಡ್ಲ ಡೈರಿ. ಯಾಕೆಂದ್ರೆ ಅಲ್ಲಿವರೆಗೂ ಅಕ್ಷಯ್ ಇತ್ತು, ಬೇರೆ ನಾನಾದ್ರ ಗೋಕುಲ ಅವು ಇದ್ವು, ಯಾರು ಅಷ್ಟಾಗಿ ರೈಟ್ ನ ಎಂಕರೇಜ್ ಮಾಡಿ ಕೊಡ್ತಾ ಇರಲಿಲ್ಲ. ದೊಡ್ಲ ಡೈರಿ ಬಂದ್ಮೇಲೆನೆ ನಾನೀಗ ನೋಡ್ದಂಗೆ ನನ್ನ ಕಣ್ಣಾರ ನೋಡಿದೀನಿ. ಎಷ್ಟೋ ಜನ ನಮ್ಮ ಸ್ನೇಹಿತರಲ್ಲೂ ತುಂಬಾ ಜನ ಬದುಕಿದಾರೆ. ಸ್ಟಾರ್ಟಿಂಗ್ ಬಂದಂಗೆ 40 ರೂಪಾಯಿ ರೈಟ್ ಕೊಟ್ರು. 40 ಲೀಟರ್ಗೆ 40 ರೂಪಾಯಿ ರೈಟು. ಗೌರ್ಮೆಂಟ್ ಡೈರಿಲಿ ಅವಾಗ 27 ರೂಪಾಯಿ ಇತ್ತು. 27 ರೂಪಾಯಿಲಿ 40 ರೂಪಾಯಿಲಿ ಅಲ್ಲಿ ಇನ್ಕ್ರೀಸ್ ಆಯ್ತು. ಹೌದು. ಹಂಗಾಗಿ ದೊಡ್ಡ ಡೈರಿ ಬಂದ್ಮೇಲೆ ಆಲ್ಮೋಸ್ಟ್ ತುಂಬಾ ಜನ. ಈಗ ಹಸುಗಳಿಗೆ ಫುಡ್ ಸಿಸ್ಟಮ್ ಯಾವ ತರ ಕೊಡ್ತೀರಾ ಅಂತ? ಡೈಲಿ ಈ ಒಂದು 10 ಲೀಟರ್ ಮೇಲೆ ಹಾಲು ಕೊಡುತ್ತೆ ಅನ್ನೋಕ್ಕೆ ಒಂದು 4.5 ರಿಂದ 5 ಪೀಸ್ ಕೊಡುತ್ತೆ ಒನ್ ಟೈಮಿಗೆ. ಫುಡ್ ಮೀನ್ಸ್ ಎಲ್ಲ ತಿಂಡಿ ಬರೀ ಪೀಟ್ಸಾ? ಇಲ್ಲ, ಟೋಟಲ್ ನಾವು ಸೈಲೇಜ್ ಮೇವ್ ಯೂಸ್ ಮಾಡೋದು. ಫ್ರೆಶ್ ಮೇವ್ ಕಮ್ಮಿ, ಊರೆಲ್ಲ ಸೈಲೇಜ್ ಯೂಸ್ ಮಾಡೋದು. ಸೈಲೇಜ್ ಮೇವಲ್ಲಿ ಒಂದು ಟೈಮಿಗೆ ನಮ್ಗೆ ಅವರೇಜ್ ಒಂದು ಹಸಿಗೆ ಒಂದು 30 kg ತಿನ್ನಿ. ನೀವು ಎಷ್ಟೇ ತಿನ್ಸಿ ತಿನ್ನಲ್ಲ ಅದು. ನೀವೇನೇ ಇಷ್ಟಾದ್ರೂ ತುಂಬಾ ತುಂಬಿದ್ರು 30 kgನೇ ಮೇವ್ ತಿನ್ನೋದು. ಅದು ನೀವು ಎಷ್ಟೇ ಇದು ಮಾಡಿದ್ರು 30 kgನೇ ಮೇವ್ ತಿನ್ನೋದು. 30 kg ಮೇವ್ ತಿನ್ನುತ್ತೆ. ಅದ್ರ ಜೊತೆ ನಾವು ಅವರೇಜ್ ಅಲ್ಲಿ ಒಂದು 10 ಲೀಟರ್ ಹಾಲು ಕೊಡೋ ಹಸಿಗೆ ಒಂದು 5 kg ಫೀಡ್ಸ್ ಹಾಕಿ. 10 ಲೀಟರ್ ಹಾಲು ಕೊಡೋ ಹಸಿಗೆ ಅದ್ರ ಮೇಲೆ 10 ಲೀಟರ್ ಒಳಗೆ ಕೊಡೋದಕ್ಕೆ ಒಂದು 3 ರಿಂದ 4 kg ಕೊಡ್ತೀವಿ. ಅದನ್ನು ಸೈಲೇಜ್ ಮೇವ್ ಜೊತೆನೆ ಕೊಟ್ಬಿಡ್ತೀವಿ. ಒನ್ ಟೈಮ್ ಬೆಳಿಗ್ಗೆ ಎದ್ದು ಹಾಲು ಕರೆದ್ಬಿಟ್ಟು ಎಲ್ಲ ಮೇವ್ ತಿಂಡಿ ಮೇವೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮೇವ್ ಹಾಕ್ಸ್ಬಿಟ್ಟು ತಿನ್ಸ್ಬಿಟ್ಟು ಮುಗೀತು. ಸಂಜೆ ಹಾಲ್ತೇವೆ. ನೆಕ್ಸ್ಟ್ ಏನಂದ್ರೆ ಆದಾಯ ಮತ್ತು ಲಾಭ. ಓಕೆನಾ? ನಾವು ಈಗ ಒಂದು 10 ಹೊಸ ಕಟ್ಟಿದ್ರೆ ಎಷ್ಟು ಆದಾಯ ತೆಗಿಬಹುದು ಮತ್ತೆ ಎಷ್ಟು ಲಾಭ ಮಾಡ್ಬೋದು ಅಂತ ಜನರಿಗೆ ಡೌಟ್. ಅಂದ್ರೆ ಸ್ವಲ್ಪ ಜನ ಹಳ್ಳಿ ಕಡೆ ಮಾತಾಡ್ತಾರೆ, ಅವನು ಇವರು ಫಾರಂ ಮಾಡಿ ಸಾಲ ಮಾಡ್ಕೊಂಡು ಹೋದ. ನೀವು ಕೇಳಿರ್ತೀರಾ, ಸಾಲ ಮಾಡ್ಕೊಂಡು ಹೋದ ಅಂದ್ರೆ ಅವ್ನ ಶೋಕಿ ಜಾಸ್ತಿ ಇರುತ್ತೆ. ಈಗ ನಾನು 10 ಹಸು ಕಟ್ಟಿದ್ದೀನಿ ಅಂತ ನಾನು ಒಂದು ಯಾವ್ದಾರ ಒಂದು ಕಾರ್ ತಗೋಬಹುದು, ಸರ್ಕಲ್ ಹೋಗಿ ಕುತ್ಕೋಬಹುದು, ಸಿಗರೇಟ್ ಹೊಡಿಬಹುದು, ಆ ತರ ನಾನು ಜೋಕ್ ತೋರಿಸ್ಬೋದು. ಇಲ್ಲಿ ನಮ್ಗೆ ಅದಿಲ್ಲ.
10 ಆಗ್ಲಿ 5 ಆಗ್ಲಿ 15 ಆಗ್ಲಿ ನಮ್ದು ಹೆಚ್ಚಿಗೆ ಟೋಟಲ್ ಎಲ್ಲ ಒಂದು 15 ಹಸುಗಳಿವೆ. ಓಕೆ. ಇವತ್ತು ನಾನು ಒಂದು ಸರ್ಕಲ್ ಇವಾಗ ಕೂತಿಲ್ಲ, ಇವತ್ತು ಗೊತ್ತಿಲ್ಲ ನೀವು? ಮಾತಾಡಿಸ್ತಾರೆ ಎಲ್ಲ ವಿಶ್ವಾಸ. ನೆಟಕೆರೆ ಮನು ಅಂದ್ರೆ ಎಲ್ಲರೂ ಚೆನ್ನಾಗಿ ಗೊತ್ತು. ನೀವ್ ಹೇಳೋ ಪ್ರಕಾರ ನಾವು ಇಲ್ಲಿ ಕೆಲಸ ಮಾಡ್ಬೇಕು, ಕೆಲಸದ ಮೇಲೆ ಕೆಲಸ focus ಮಾಡಿದ್ರೆ ಮಾಡ್ಬೇಕು. ನಮಗೆ ಆದಾಯ ಲಾಭ. ಎಲ್ಲೋದು ಅಷ್ಟೇ. ನನ್ ಈಗ ಹಸುಗಳಿದೆ, ಈಗ ನಾವೇನ್ ಕೆಲಸ ಮಾಡ್ಬೇಕು? ಈಗ ನಾವು ಹಸುಗಳಿದೆ ಅಂತ ಹಾಲು ಕೊಡೋದು, ಮೇವ್ ತಿಂಡಿ ಹಾಕ್ತಿವಿ, ಮೇವ್ ಹಾಕ್ತಿವಿ, ಹಾಲು ಕೊಡುತ್ತೆ, ಹಾಲು ಕರಿತೀವಿ, ಡೈರಿ ಕೊಡ್ತೀವಿ, ದುಡ್ಡು ಬರುತ್ತೆ. ಬೇರೆ ಏನು ತಲೆ ಕೆಡಿಸ್ಕೊಳಂಗೆ ಇಲ್ವಲ್ಲ. ನಾವ್ ಹಂಗ್ ಮಾಡಲ್ಲ. ಪ್ರತಿಯೊಂದನು ಅದೇನು ಎಂತು ಬಂದು ನಾವು ಊಟ ಮಾಡ್ತೀವೋ, ನಾವು ತಿಂಡಿ ಮಾಡೋದು ನೆಕ್ಸ್ಟ್. ಫಸ್ಟ್ ಹಸುಗಳು ಏನಾಗಿದಾವೆ ನೋಡ್ಬೇಕು, ಅದು ಫಸ್ಟ್. ಸೊ ಮನಸ್ಸಿನಿಂದ ಪ್ರೀತಿಯಿಂದ ಮಾಡ್ಬೇಕು ಅಂತ. ಸೊ ಈಗ ನೀವು ಈಗ 10 ಕೊಟ್ಟಿದ್ದೀರಲ್ಲ, ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ಇವಾಗ ನಮ್ದು ಪ್ರೆಸೆಂಟ್ ಇವಾಗ ಒಂದು ಟೈಮ್ಗೆ 60 ಲೀಟರ್ ಇದೆ. ಒಂದು ಟೈಮಿಗೆ 60 ಲೀಟರ್. ಇನ್ನೂ 2-3 ಹಸು ಕರ ಹಾಕೋದಿದೆ. ಇದು ಕರ ಹಾಕಿಲ್ಲ, ಮತ್ತೆ ಅದು ಕರ ಹಾಕಿಲ್ಲ. ಅದು 3 ಹಸು ಕರ ಹಾಕೋದಿದೆ. ಎಲ್ಲ ಒಟ್ಟಲ್ಲಿ ನಮ್ಗೆ ಅವರೇಜ್ ಒಂದು ದಿನಕ್ಕೆ 100ರಿಂದ 120 ಲೀಟರ್ ಹಾಲು ಇರ್ಬೋದು. 100ರಿಂದ 120 ಲೀಟರ್ ಹಾಲು. ಒಂದು ಈಗ ನಂದು 15 ಹಸುಗಳಿದೆ. 15 ಹಸುಗಳಿಗೆ 100ರಿಂದ 120 ಹಸು ಹಾಲು. ಮೇವು ನಾವು ಕೊಂಡೆ ಹಾಕೋದು ತಗೊಂಡು ಹೊರಗಡೆನಲ್ಲಿ ತಗೊಂಡೇ ಬರೋದು. ಬೆಳೆಯಕ್ ಆಗಲ್ಲ, ಯಾವ್ರ ಎಂತಾರು ರೆಗ್ಯುಲರ್ ಬೆಳೆಯಕ್ ಆಗಲ್ಲ. ಏನೋ ಒನ್ ಟೈಮ್ ಬೆಳ್ಕೋಬಹುದು. ಈಗ ಸೀಸನ್ ಅಲ್ಲಿ ಮಳೆಗಾಲದಲ್ಲಿ ಇಲ್ಲ ಬೇಸಿಗೆಲ್ವೇ ಏನೋ ಬೆಳ್ಕೊಂಡ್ರೆ ಒನ್ ಟೈಮ್ ಒಂದ್ 30-40 ಟನ್ ಬೆಳ್ಕೊಂಬೋದು. ಇದು ಅದೆಷ್ಟು ತಿನ್ಸ್ಬೋದು. ಮತ್ತೆ ನೆಕ್ಸ್ಟ್ ಅದೇ ಕಂಟಿನ್ಯೂ ಬೆಳ್ಕೊಂಡ್ ಮಾಡಕ್ಕಾಗಲ್ಲ. ನಾನು ಇದುವರೆಗೂ ಕೊಂಡೆ ಹಾಕಿರೋದು ನಾವು. ಮತ್ತೆ ಇನ್ನೊಂದೇನಂದ್ರೆ ಪರ್ಸ್ಪೆಕ್ಟಿವ್, ಈಗ 10 ಹಸುಗಳವೆ, ಓಕೆನಾ? ನೀವು ಈಗ ಲಾಭ ಮಾಡ್ತಿದ್ದೀರಿ. ಸೊ 15 ಹಸುಗಳು ಮಾಡಿದ್ರೆ ಅದೇ ಲಾಭ ಮಾಡ್ಬೋದಾ? ಇನ್ನು ನಮ್ಮ ಮೇಲೆ ಹೆವಿ ಆಗುತ್ತೆ? ಈಗ 10 ಹಸುಗಳಿಗೆ ಏನ್ ಕೆಲಸ ಮಾಡ್ತಾ ಇದೀವಿ, ಇನ್ನು 5 ಹಸುಗಳಿಗೆ ಅದೇ ಕೆಲಸ. ಎಕ್ಸ್ಟ್ರಾ ಕೆಲಸ ಏನ್ ಬರಲ್ಲ. ಏನ್ ಕೆಲಸ ಮಾಡ್ತೀವಿ ಅದ್ರೊಳಗೆ ಅದು ಇರುತ್ತೆ, ಆದಾಯ ಮಾಡ್ಬೋದು. ಆದಾಯ ಇರುತ್ತೆ. ಸ್ವಲ್ಪ ಏನ್ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಫೀಡ್ಸ್ ತಗೊಂಡು ಮೇವು ಸ್ವಲ್ಪ ಒಂದ್ 5 ಟನ್ ಮೇವು ಜಾಸ್ತಿ ತಗೊಂಡು ಏನ್ ಕೆಲಸ ಮಾಡಿ ಅದ್ರೊಳಗೆ ಅದು ಮುಗ್ದೋಗುತ್ತೆ. ಆದಾಯ ಆಗುತ್ತೆ, ಆದಾಯ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒಬ್ಬ ಯಂಗ್ಸ್ಟರ್ ರೈತ, ಈಗ ಇನ್ನೊಬ್ಬ ರೈತ ಇರ್ತಾನೆ, ಅವನಿಗೇನು ಗೊತ್ತಿರಲ್ಲ, ಬರ್ತಾನೆ, ಅವನಿಗೆ ಯಾವ್ಯಾವ ಚಾಲೆಂಜಸ್ ಬರ್ತವೆ, ಸಮಸ್ಯೆಗಳು. ಈಗ ಸ್ಟಾರ್ಟಿಂಗ್ ಅವನು ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಹಸ ತಂದೆ, ಕೆತ್ತಲು ಭಾವ ಆಗುತ್ತೆ, ಬಟ್ ನಂಗೆ ಏನು ಅಂತ ಗೊತ್ತಾಗಲ್ಲ. ಅದು ಮತ್ತೆ ಒಂದು ಹುಷಾರಿಲ್ದಂಗೆ ಹಸುಗಳು ತಂದು ಫಸ್ಟ್ ಯಾರೇ ಮಾಡಿದ್ರು ಫಸ್ಟ್ ಆಫ್ ಆಲ್ ಬರೋದೆ ಅದು ಕೆತ್ತಲು ಬಾವು. ಮತ್ತೆ ಹಸುಗಳಿಗೆ ಹುಷಾರಿಲ್ದಂಗೆ ಅಜೀರ್ಣ ಆಗಿರುತ್ತೆ, ಮೇವು ತಿನ್ಸ್ಬಿಡ್ತಾರೆ ತಂದ ಹಸುಗಳಿಗೆ. ಅದು ತಿಂತಾ ಇರುತ್ತೆ, ಅದು ಎಷ್ಟು ಕೊಟ್ರು ತಿಂತಾ ಇರುತ್ತೆ. ಅದನ್ನ ಎಷ್ಟು ಕೊಡ್ಬೇಕು ಲಿಮಿಟ್ ಅಷ್ಟೇ ಕೊಡ್ಬೇಕು. ಆ ತರ ನೋಡ್ಕೊಂಡ್ರೆ ಏನೂ ಆಗಲ್ಲ. ಕೆಚ್ಚಲ್ ಬಾವಿಗೆ ನಮ್ಮ ಹಸುಗಳು ಇವತ್ತವರೆಗೂ ಏನಿದೆ, ಕೆಚ್ಚಲ್ ಬಾವಿಗೆ ಇವತ್ತವರೆಗೂ ನಾನು ಯಾವ ಡಾಕ್ಟರ್ ಹತ್ರನೂ ಒಂದು ಮೆಡಿಸಿನ್ ಮಾಡಿಸಿಲ್ಲ, ಒಂದು ಟ್ಯೂಬ್ನು ಹಾಕ್ಸಿಲ್ಲ. ಮೆಡಿಕಲ್ ಸಿಗುತ್ತೆ ಎಲ್ಲ ನಾಟಿ ಔಷಧಿನೇ ಮಾಡೋದು. ನಾಟಿ ಔಷಧಿ ಅಂತ ಇಲ್ಲೇ ಸಿಗುತ್ತೆ, ಇಲ್ಲಿ ಹೊರಗಡೆ ಇದೆ. ಹಿರೇಬದ್ನೆ ಸೊಪ್ಪು ಅಂತ ಇದೆ, ಹಿರೇಬದ್ನೆ ಸೊಪ್ಪು. ಅದನ್ನ ಏನ್ ಮಾಡ್ತೀವಿ, ಅದನ್ನ ಹಚ್ತೀವಿ. ಮತ್ತೆ ಇನ್ನ ಲೋಳ್ಸರ ಇದು ನಾಟಿ ನಾವು ಗೊತ್ತಿರೋದನ್ನ ಮಾಡ್ಬಿಡ್ತೀವಿ. ಒಂದು ದಿನಕ್ಕೆ ನಾವು ಹುಷಾರು ಮಾಡ್ಕೊಂತೀವಿ. ಆಲ್ಮೋಸ್ಟ್ ನಮ್ಮ ಯಾವ ಕೆತ್ತಲು ಆಗಿಲ್ಲ, ಆಗೋದು ಇಲ್ಲ. ಕೆತ್ತಲು ಭಾವ ಆಗದಂಗಿರ್ಬೇಕು ಅಂತಂದ್ರೆ ಫಸ್ಟ್ ಹಸುಗಳು ಹಾಲು ಕರೆದ ತಕ್ಷಣ ಮಲಗಬಾರ್ದು ದನಗಳು. ಅದರಿಂದಲೇ ಕೆತ್ತಲು ಭಾವದು. ಅದು ಏನಂದ್ರೆ ಹಾಲು ಕರೆದು ಒಂದು ಅರ್ಧ ಗಂಟೆನಾದ್ರೂ ಹಸು ಮೇವು ತಿಂತಾ ಇರುತ್ತೆ. ನಾವು ಅದಕ್ಕೋಸ್ಕರ ಹಾಲು ಕರೆದಕ್ಕೆ ಮೇವು ಕೊಡ್ತೀವಿ. ಒಂದು ಅರ್ಧ ಗಂಟೆ ಬೇಕಾದ್ ತಿಂದು ಅಡ್ಡಾಡ್ಕೊಂಡು ನೀರು ಕುಡ್ಕೊಂಡು ಸ್ವಲ್ಪ ಅಡ್ಡಾಡಿ ಮಲಗುತ್ತೆ. ಅದರಿಂದಾಗಿ ನಮ್ಮ ಯಾವ ಕೆತ್ತಲು ಭಾವ ಆಗಲ್ಲ. ನೀವು ಹಸು ಹಾಲು ಕರೆದಟ್ಟಿಗೆ ಏನ್ ಮಾಡುತ್ತೆ, ಹಾಲು ಕರೆದಾಗ ಸ್ವಲ್ಪ ಪೈನ್ ಆಗುತ್ತೆ. ನಾವು ಮೇವು ಏನು ಕೊಟ್ಟಿಲ್ಲ ಅದಕ್ಕೆ ಬರುತ್ತೆ, ಮಲ್ಕೊಂಡ್ಬಿಡುತ್ತೆ. ಮಲ್ಕೊಂಡಾಗ ಏನಾಗುತ್ತೆ, ಅದು ತೊಟ್ಟು ಓಪನ್ ಇರುತ್ತೆ. ಹಾಲು ಕರೆದು ಮಣ್ಣಲ್ಲಿ ಇಲ್ಲ ಸಗಣಿ ಏನು ಇದಾಗ್ತಾರ ಅದು ಕೆತ್ತಲು ಭಾವ ಆಗುತ್ತೆ. ಓಕೆ, ಹೈನುಗಾರಿಕೆ ಮಾಡಿದ್ದೀರಾ. ಸೊ ನಿಮಗೆ ಸಪೋರ್ಟ್ ಇವಾಗ ನಿಂತ್ಕೊಂಡಿದೆಯಲ್ಲ ಯಾರು, ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ದೇ ಒಬ್ಬರೇ ಏನು ಮಾಡೋಕ್ಕಾಗಲ್ಲ. ಸಪೋರ್ಟಿವ್ ಆಗಿ ಯಾರು ಇಲ್ಲ ಸರ್, ನಮಗೆ ಯಾರು ಸಪೋರ್ಟಿವ್ ಇಲ್ಲ. ನಾನು ಏನ್ ಹೆಜ್ಜೆ ಇಡ್ತೀನಿ ಅಂದ್ರು ಎಲ್ಲ ಹಿಂದಕ್ಕೆ ಎಳೆಯರೆ, ಹಿಂದಕ್ಕೆ ಎಳೆಯಕ್ಕೆ ನೋಡಿದ್ರು. ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಮ ಮಿಸ್ಸಸ್ ಒಬ್ರು. ಸೊ ಏನ್ ಕಾದ್ರೂ ಧೈರ್ಯವಾಗಿ, ಏನಾದ್ರೂ ಧೈರ್ಯವಾಗಿ ನಿಂತ್ಕೊಂಡ್ರೆ ಅವ್ರೊಬ್ಬರೇ. ಕರಿತೀರ ಅವ್ರನ್ನ ಒಂದ್ ಸ್ವಲ್ಪ ಮಾತಾಡ್ಸ್ಬೋದು. ಇವರೇ ನೋಡಿ ಮೇಡಮ್. ಓಕೆ ಮೇಡಮ್, ನಿಮ್ಗೆ ಈ ಕೆಲಸ ಎಲ್ಲ ಯಾವ ತರ ಅನ್ಸುತ್ತೆ? ಸೊ ನೀವು ಇಷ್ಟ ಮನಸ್ಸಿಂದ ಮಾಡ್ತೀರಾ? ಸೊ
ಈಗ ನಿಮಗೆ ಈಗ ನೀವು ಪಕ್ಕ ಆಗ್ಲಿಂದ ಹಳ್ಳಿಯಿಂದಲೇ ಬಂದಿರೋದ? ಇಲ್ಲೇ ಹುಟ್ಟಿರೋದು, ಅಲ್ಲಿಂದ ಬೆಳ್ದಿರೋದ್ರಿಂದ ನಮ್ಗೆ ಅಷ್ಟೇನ್ ಕಷ್ಟ ಅನ್ಸಲ್ಲ, ಕಷ್ಟ ಅನ್ಸಲ್ಲ. ಆರಾಮಾಗಿ ಮಾಡ್ಕೋತೀನಿ. ಓಕೆ, ನೀವು ಒಬ್ಬರೇ ಎಲ್ಲ ಮೇಂಟೈನ್ ಮಾಡ್ತೀರಾ ಇಲ್ಲಿ ಎಲ್ಲ ಫುಲ್ಲು? ಮಾಡ್ಬೋದಾ? ಈಗ ನಿಮ್ಮಂತ ಹೆಣ್ಮಕ್ಳು ಸಿಟಿ ಹಳ್ಳಿಲಿ ಇರ್ತಾರೆ, ಸ್ವಲ್ಪ ಮಾಡೋರ್ ಮೇಲೆ ಡಿಪೆಂಡ್. ಆ, ಕೆಲಸ ಮಾಡೋಕೆ ಇಷ್ಟಪಟ್ಟು ಮಾಡಿದ್ರೆ ಏನ್ ಕಷ್ಟ ಅನ್ಸಲ್ಲ. ಯಾವ್ದು ಕಷ್ಟ ಇಲ್ಲ, ಕಷ್ಟ ಇಷ್ಟ. ಇಲ್ಲ. ಅಯ್ಯೋ ಮಾಡ್ಬೇಕಲ್ಲ ಅಂತ ಅನ್ಸಿದ್ರೆ ಆ, ಕಷ್ಟನೇ. ಆ ಥರ. ಇಷ್ಟಪಟ್ಟು ಮಾಡಿದ್ರೆ ಯಾವ್ದ್ ಕೆಲ್ಸನೂ ಕಷ್ಟ ಅನ್ಸಲ್ಲ. ಸೊ ನಿಮ್ಮ ದಿನಚರಿ ಯಾವ ಥರ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ ಎಷ್ಟು ಗಂಟೆ ಅಂದ್ರೆ 5 ಗಂಟೆಗೆ ಎದ್ದೇಳ್ತೀವಿ. ಹಾ ಎದ್ದು ಹುಡುಗರೆಲ್ಲ ಇರ್ತಾರೆ, ಹಾ ಅವ್ರಿಗೆಲ್ಲ ಹಾಲ್ ಕಾಸ್ಕೊಟ್ಟು ಆಲ್ಕಾಸ್ ತಿಂಡಿ ಮಾಡಿ ತಿಂಡಿ. ಆಮೇಲೆ ನೆಕ್ಸ್ಟ್ ಹಾ ಫಸ್ಟ್ ಹಾಲ್ ಕರಿತೀನಿ. ಹಾ ಇವ್ರೆಲ್ಲ ಎದ್ದು ಹಾಲಿಂಗಡಿಗೆಲ್ಲ ಹೋಯ್ತಾರೆ, ಹಾ ಹುಡುಗರಿಗೆಲ್ಲ ಎದ್ದೇಳ್ತಾರಲ್ವಾ, ಹಾ ಅವ್ರಿಗೆಲ್ಲ ಹಾಲ್ ಕಾಯ್ಸ್ಕೊಡ್ತೀನಿ, ಕಾಫಿ ಕಾಯ್ಸ್ಕೊಡ್ತೀನಿ. ಹಾ ಎದ್ದು ಬಂದು ನಾನು ಹಾಲ್ ಕರಿಯಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ 7 ಗಂಟೆ ಆಗುತ್ತೆ ನನ್ಗೆಲ್ಲ ಕೆಲಸ. ಅಂದ್ರೆ ಹಾಲ್ ಕಡ್ದು ಮೇವಾಕಿ ತಿಂಡಿ ಎಲ್ಲ ಹಾಕಿ ಹಾ. ಮುಗಿಸಿ ತಿಂಡಿ ಮಾಡಕ್ ಹೋಯ್ತೀನಿ. ತಿಂಡಿ ಮಾಡಿ ಹುಡುಗರೆಲ್ಲ ರೆಡಿ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಸಾಧನಳ್ಳಿ ಬಿಡ್ಬೇಕು, ಹಾ ಅವ್ರನ್ನ ಪಿಕಪ್ ಡ್ರಾಪ್ ಮಾಡ್ಬೇಕು. ಹಾ ಅವ್ರನ್ನ ಅಲ್ಲಿ ಬಿಟ್ಟು ಬಂದು ಇನ್ನೇನ್ ಕೆಲಸ ಇದೆ ಅದನ್ನ ಮಾಡ್ಕೋಬೇಕು. ಮತ್ತೆ ಮೇವು ಹಾಕ್ತೀರಾ ಬಂದು? ಇಲ್ಲ, ಒಂದೇ ಸರಿ ಹಾಕ್ತೀವಿ. ಬೆಳಿಗ್ಗೆ ಹಾಲು time ಕರೆದ ಆಗ್ತೀವಲ್ಲ, ತಕ್ಷಣ ಮೇವು ಹಾಲ್ ಕೊಡ್ತೀವಿ, ಕರ್ದ ಮೇವು ತಿಂಡಿ ತಕ್ಷಣನೇ ಕೊಡ್ತೀವಿ. ಮೇವೆಲ್ಲ ಹಾಕಿ ತಿಂಡಿ ಎಲ್ಲ ಹಾಕಿ ಮುಗಿಸ್ಬಿಡ್ತೀನಿ. ಸೊ ಈಗ ನಮ್ಮ ಕಡೆ ನಾವು ಎಕ್ಸ್ಪೆಷಲಿ ನಾವ್ ಯಾವ ತರ ಅಂದ್ರೆ ಮೇವು ಹಾಲು ಕರ್ದಕ್ಕೆ ಮೇವು ಕೊಡಲ್ಲ. ಹಾ. ಸೊ ನಾವು ಒಂದು 10 ಗಂಟೆ ಆದ್ಮೇಲೆ ಕೊಡ್ತೀವಿ. ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ? ಅಂದ್ರೆ ಹೈನುಗಾರಿಕೆಯಲ್ಲಿ ಹಸುಗಳು ಹ್ಮ್. ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಹಾ. ಮೇವೆಲ್ಲ ತಿನ್ಬಿಟ್ಟು ಮುಗಿಸ್ಬಿಡ್ಬೇಕು. 8 ಗಂಟೆ ಹೌದು. ಒಳಗೆ. ಹಾಲು ಕರ್ದ ತಕ್ಷಣ ನಾವು ಹಸುಗಳು ಮಲ್ಕೋಬಾರ್ದು. ಏನಂದ್ರೆ ಹಾ ಮೇವು ಎಷ್ಟು ತಿಂತವೆ ಹಾ ಅದನ್ನ ಒಳಗಡೆ ಎಷ್ಟು ತಿಂತೋ ಅದ್ರ ರಿಟರ್ನ್ ತಗೊಂಡ್ ಮೆಲ್ಕ್ ಮಾಡ್ತವೆ. ಆ ಮೆಲ್ಕ್ ಮಾಡ್ಬೇಕಂದ್ರೆ ಅವ್ಕೆ ಟೈಮ್ ಬೇಕು. ಟೈಮ್ ಜೀರ್ಣಕ್ರಿಯೆ ಬೇಕು. ಆಗ್ಬೇಕು. ನಾವು 10 ಗಂಟೆಗೆ ಮೇವು ಕೊಟ್ರೆ 12 ಗಂಟೆವರೆಗೂ ಮೇಯ್ತವೆ. ಹಾ ಮೇವು ತಿಂದಾದ್ಮೇಲೆ ನೀರ್ ಕುಡಿತೇವೆ, ಮಲ್ಕ್ತವೆ. ಮತ್ 5 ಗಂಟೆಗೆ ಹಾಲು ಕರೀತಾರೆ, ಎಲ್ಲಿ ಮಿಲ್ಕ್ ಆಗುತ್ತೆ? ಎಲ್ಲ ಹಾಲು ಬರುತ್ತೆ ಅವಾಗ. ಮೆಲ್ಕ್ ಆರೋಗ್ಯ ಆಗಲ್ಲ, ಇನ್ನೂ ಹಾಲು ಬರಲ್ಲ. ಚೆನ್ನಾಗಿರುತ್ತೆ. ಹಾ 8 ಗಂಟೆ ಅಷ್ಟೊತ್ತಿಗೆ ಮೇವು ತಿಂದು ಮುಗಿಸ್ಬಿಡ್ಬೋದು. ಸೊ ಆಮೇಲೆ ಸಂಜೆವರೆಗೂ ಫುಲ್ ಆರಾಮಾಗಿ ಫ್ರೀಯಾಗಿ ಮಲ್ಕೋಬಹುದು. ಓಕೆ, ನಿಮ್ಮಿಂದ ಒಬ್ಬ ಈಗ ಯಂಗ್ಸ್ಟರ್ಸ್ ಇರ್ತಾರೆ, ಮತ್ತೆ ಈಗ ಹಳ್ಳಿ ಕಡೆ ಈ ಹೈನುಗಾರಿಕೆ ಮಾಡಬೇಕು ಅಂತ ನಮ್ಮಂತ ಯಂಗ್ಸ್ಟರ್ಸ್ಗೆಲ್ಲ ಒಂದು ಇನ್ಸ್ಪಿರೇಷನ್ ಯಾರು ಇರಲ್ಲ, ಅಂಥವ್ರಿಗೆ ನಿಮ್ಮ ಮೆಸೇಜ್ ಏನು ಕೊಡಬೇಕು ಅಂತ ಹೇಳ್ತೀರಾ? ನೀವು ಏನು ಹೇಳ್ಬೇಕು ಅಂತ? ಯಾವ್ದಕ್ಕೂ ಎದ್ರದಂಗ್ ಮುಂದೆ ನುಗ್ಬೇಕು, ಹಾ ಎದ್ರಬಾರ್ದು. ಓಕೆ. ಈಗ ನನ್ನ ಹತ್ರ ದುಡ್ಡಿದ್ರೇನು ಇದ್ರೂನು ಎದುರ್ತೀನಿ. ಒಂದ್ ಹಸ ಬಂಡವಾಳ ಹಾಕಿದ್ರೆ ಏನಾರ ಆಗತ್ತಲ್ಲಪ್ಪ, ಒಂದ್ ಹಸ ತಂದ್ರೆ ಹಾ 1 ಲಕ್ಷ ಕೊಟ್ಟು ಒಂದ್ ಹಸ ತಂದ್ರೆ ಏನಾರ ಆಗ್ಬಿಟ್ರೆ 1 ಲಕ್ಷ ಹೋಗುತ್ತಲ್ಲಪ್ಪ ಅಂದಿನಿ. ಎದ್ರಬಾರ್ದು. ಅದು ಬಂಡವಾಳ ಹಾಕಿ ಹಾ 1 ಲಕ್ಷ ಕೊಟ್ಟು ಹಸ ತಂದ್ರೆ ಹ್ಮ್. ಫೇಲ್ ಆಯ್ತು ಅಂದ್ರೆ ಕೊನೆ ಪಕ್ಷ ಅದನ್ನ ಅದ್ರ ಗಂಟಾರು ತಗೊಂತೀವಿ, ಹ್ಮ್ ಹಾಕಿರೋ ಬಂಡವಾಳನಾದ್ರು ತಗೊಂತೀವಿ. ಹಾಲಲ್ಲಾದ್ರೆ ಆದ್ರ ನೆಕ್ಸ್ಟ್ ಕರಾವ್ 2ನೇ ಕರಾವಲ್ಲಿ ಲಾಭ ನೋಡ್ತೀವಿ. ಓಕೆ ಮೇಡಮ್, ನೀವೇನಾದ್ರು ಹೇಳೋದಾದ್ರೆ? ಏನಿಲ್ಲ, ಹಾ ಆ ಥರ ಮಾಡ್ಬೋದು ಸರ್, ಯಾರು ಬೇಕಾದ್ರೂ ಮಾಡೋ ಮಾಡ್ಬೋದು. ಮನ್ಸಿದ್ರೆ ನಾನು ಮಾಡ್ಬೋದು. ಇವತ್ತವರೆಗೂ ಆ ಥರ ಏನಿಲ್ಲ. ಇದುವರೆಗೂ ಹಾ ಕಷ್ಟ ಅಂದ್ರೆ ಮೇವಿಂದ ಹಿಡಿದು ಯಾವ್ದಾದ್ರೂನು ಪ್ರತಿ ಕಷ್ಟನೇ. ಒಂದು ನನ್ ಕೊಂಡಾಗ್ತಾ ಇರೋದೆ. ಕೊಂಡಾಗ್ತಿರೋದೆ. ಎಲ್ಲಾನು ಹೊರಗಡೆ ತಗೊಂಡ್ಬರ್ತಾ ಇರೋದು. ನಾನು ಯಾವ್ದನ್ನು ಬೆಳೆದಿಲ್ಲ, ಹಾ ಬೆಳೆದ ಹಾಕೋದು ಕಮ್ಮಿ. ಏನ್ ಎಲ್ಲ ಒಂದು 10% ಅಷ್ಟೇ ಬೆಳೆಯೋದು. ಹ್ಮ್ ಇನ್ 90% ಎಲ್ಲ ಪರ್ಚೇಸ್ ಮಾಡಿ ಕೊಂಡ ಹಾಕೋದು. ಹಂಗಾಗಿ ನಮ್ಗೇನ್ ತೊಂದ್ರೆ ಇಲ್ಲ, ಅರ್ಧಕ್ಕರ್ಧ ಉಳಿಯುತ್ತೆ. ಓಕೆ, ಒಂದು ಎಸ್ಟಿಮೇಟ್ ಕೊಡ್ಬೋದಾ ಯಾವ ತರ ನಿಮ್ಗೆ ಖರ್ಚು ಉಳಿಯೋದು, ಎಷ್ಟು ಖರ್ಚು ಬರುತ್ತೆ, ಎಷ್ಟು ಲಾಭ ಬರುತ್ತೆ ಅಂತ? ಆತರ ಒಂದೇ ಸಮ ಹೇಳಕ್ಕಾಗಲ್ಲ. ಹಾ. ಈಗ ಒಂದ್ ಕರುಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಒಂದು ಪ್ಯಾಟ್ರನ್, ಈಗ 1 ಲಕ್ಷ ಬರುತ್ತೆ, ಅದರಲ್ಲಿ 1 ಲಕ್ಷ ಅಂತ ತಗೊಂಡ್ರೆ ಆದಾಯ, ಅದ್ರಲ್ಲಿ ಖರ್ಚು ಎಷ್ಟು ಬರುತ್ತೆ? ಬರೀ ಹಸ್ಕೊಳೆ ಇದ್ರೆ ಹಾ ಕರುಗಳು ನಾವು ಸಾಕಲ್ಲ, ಕರುಗಳು ಸಾಕಿಲ್ಲ, ಬರೀ ಹಸ್ಗಳಿದಾವೆ ಅಂದ್ರೆ 1 ಲಕ್ಷ ಆದಾಯ ತಿಂಗ್ಳಿಗೆ ಬಂದ್ರೆ? 1 ಲಕ್ಷ ಆದಾಯ ಬಂದ್ರೆ ಹಾ. ಒಂದ್ 50,000 ಖರ್ಚು ಹೋಗುತ್ತೆ. ಇನ್ನು ಒಂದು 50,000 ಐವತ್ತು ಉಳಿಸ್ಬೋದು. ಕರುಗಳಿತ್ತು ಈಗ ಒಂದು 10 ಹಸುಗಳು ಇಟ್ಕೊಂಡು ಹಾ. ಒಂದ್ 5 ಕರುಗಳಿದೆ ಅಂದ್ರೆ ಅಲ್ಲಿ ಸ್ವಲ್ಪ ಒಂದು 10% ಜಾಸ್ತಿ ಹೇಳ್ಕೊಳ್ಳುತ್ತೆ 60 ಮೇಂಟೆನೆನ್ಸ್. ಕರುಗಳ ಮೇಂಟೆನೆನ್ಸ್ಗೆ ಅಲ್ಲೋ ಅದು ಹಸು ಕಡೆಯಿಂದಲೇ ತಗೋಬೇಕಲ್ವಾ. ಈಗ ಹಸುಗಳ ಲಾಭ ಏನಿರುತ್ತೆ ಅದ್ರ ಕಡೆ ಒಂದು 10% ಕರುಗಳಿಗೆ ಹೋಗುತ್ತೆ. ನಾವ್ಯಾವ್ದ ಈಗ ಒಂದು ಹೊಸ ಹುಷಾರಿಲ್ಲ ಅಂದ್ರೆ ಹೆವಿ ಹೆದರಿಕೆತಾರೆ ಜನ, ಅಂದ್ರೆ ಅದ್ರ ಕೈನೇ ಬಿಟ್ಬಿಡ್ತಾರೆ, ನಿಗಾನೇ ಹೌದು. ನೋಡಲ್ಲ. ಸೊ ಅಂತವ್ರಿಗೆ ನಿಮ್ಮ ಮೆಸೇಜ್, ನಿಮ್ಮ ಎಕ್ಸ್ಪೀರಿಯನ್ಸ್ ಈಗ? ಹಸುಗಳಿಗೆ ಏನೇ ಸಮಸ್ಯೆ ಬರ್ಲಿ ಹಾ. ಹೆದರಬಾರ್ದು, ಎದುರುಬಾರ್ದು. ಅದಕ್ಕೆ ಏನ್ ಮೆಡಿಸಿನ್ ಇಮಿಡಿಯೇಟ್ ಆಗಿ ಡಾಕ್ಟರ್ ಕರ್ಸ್ಬೇಕು. ಹಾ ಈಗ ಇಲ್ಲಿ ನಮ್ಮ ದಂಡಿನಹಳ್ಳಿ ಹೋಬಳಿಯಲ್ಲಿ ಡಾಕ್ಟರ್ ಯಾರು ಇಲ್ಲ ಅಷ್ಟಾಗಿ. ಯಾರು ಇಲ್ಲ. ನಮ್ಮ ಪ್ರಮೋದ್ ಅಂತ ಇದ್ರು ಸರ್ಜನ್, ಹಾ. ಅವ್ರು ತುಂಬಾ ಒಳ್ಳೆ ಮನುಷ್ಯ. ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಬರ್ತಾ ಇದ್ರು, ಹಾ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಇವಾಗ ಅವರು ಟ್ರಾನ್ಸ್ಫರ್ ಆದ್ಮೇಲೆ ಇವಾಗ ಇಲ್ಲಿ ಕಮ್ಮಿ. ನಮಗೆ ಮೇನ್ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಸರೌಂಡಿಂಗ್ ಅಲ್ಲಿ ಡಾಕ್ಟರ್ ಫೆಸಿಲಿಟಿ ಕಮ್ಮಿ ಇದೆ. ನಾವೇನ್ ಮಾಡ್ತೀವಿ, ಹೊರಗಡೆಯಿಂದ ಕರೆಸ್ತೀವಿ, ಹೊರಗಡೆ ಮಾಡಿಸ್ತೀವಿ. ಬಟ್ ಏನಿಲ್ಲ, ಇಮಿಡಿಯೇಟ್ ಆಗಿ ಬರ್ತಾರೆ. ಅದೇನಾದ್ರು ಒಂದು ಸಣ್ಣದೊಂದು ಪ್ರಾಬ್ಲಮ್ ಇದೆ, ಒಂದು ಜ್ವರ ಬಂದಿದೆ ಅಂತಂದ್ರೆ ನಾವು ಮೆಡಿಸಿನ್ ಹಾಕೊಂಡ್ರೆ ಕ್ಲಿಯರ್ ಆಗುತ್ತೆ. ಫಸ್ಟ್ ನಾವೊಂದು ಪ್ರಯೋಗ ಮಾಡಿ ನಮ್ ಕೈಲಿ ಆಗಿಲ್ಲ ಅಂದದ್ನ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ರೆ ಅದೇನು ಸಮಸ್ಯೆ ಇಲ್ಲ. ಅದ್ರ ಬಗ್ಗೆ ಎದ್ರ ಅಂತದ್ ಏನಿಲ್ಲ ಸರ್. ಸೊ ನೀವ್ ಹೇಳೋ ಪ್ರಕಾರ ನಾವು ಸರಿಯಾದ ಮಟ್ಟದಲ್ಲಿ
ನೀಟಾಗಿ ಮಾಡಿದರೆ ಹೈನುಗಾರಿಕೆಯಲ್ಲಿ ಲಾಭದಾಯಕ ಇದೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವರು ಕಪಲ್ಸ್ ಯಾವ ಥರ ವರ್ಕ್ ಮಾಡಿಕೊಂಡು ಇನ್ಸ್ಪಿರೇಷನ್ ಆಗಿದ್ದಾರೆ ಯಂಗ್ಸ್ಟರ್ಸ್ಗೆ. ಆ್ಯಂಡ್ ಆಲ್ಸೋ ಈ ಥರ ನಮ್ಮ ಹಳ್ಳಿ ಕಡೆ ಮಾಡೋದು ಕಮ್ಮಿ ಜನ, ಅದು ಕಪಲ್ಸ್. ಓಕೆನಾ? ಸೊ ಇವರು ಇನ್ಸ್ಪಿರೇಷನ್ ಫಾರ್ ಫರ್ದರ್ ಯಂಗ್ಸ್ಟರ್ಸ್ ಇನ್ ಇಂಡಿಯಾ ಆ್ಯಂಡ್ ಆಲ್ಸೋ ಕರ್ನಾಟಕ. ಸೊ ಸರ್, ಈ ಥರ ಒಂದು ಹಸ ತರ್ತೀನಿ ಅಂದರೆ ಮಾರ್ಕೆಟಲ್ಲಿ ಎಷ್ಟು ಹೇಳ್ತಾರೆ? ಸರ್ ಈ ಥರದೊಂದು ಹಸ ತರ್ತೀನಿ ಅಂದರೆ ಇವತ್ತು 1 ಲಕ್ಷ ಬೇಕು. ಲಕ್ಷ? ಹಾಂ. ಆ ಥರ ಮೀನ್ಸ್ ಇವತ್ತು ನಾನು ತಂದಿದ್ದು 48,000 ಹಸ ಇದೆ. ಎಷ್ಟು ವರ್ಷ ಇದೆ ತಂದು ನೀವು? ನನ್ನ ಹತ್ರ 2 ಕರ ಹಾಕಿದೆ. 2 ಕರ ಹಾಕಿದೆಯಾ? ಎಷ್ಟು ಲೀಟ್ರ್ ಹಾಲು ಕೊಡ್ತೀವಿ ಇದು? ಇದು ಇವಾಗ ಪ್ರೆಸೆಂಟ್ ಒಂದು 13-14 ಲೀಟ್ರ್ ಹಾಲು. 13-14 ಹಬ್ಬ ಕರ ಹಾಕಿಲ್ಲ. ಸೊ ಆ ಥರದ್ದು ಒಂದು ಕರ ತರ್ತೀನಿ ಅಂದರೆ ಆ ಥರದೊಂದು ಕರ ತರ್ತೀನಿ ಇವತ್ತು ಅಂದರೆ ಕಡಿಮೆ ಅಂದರೆ 35,000-40,000 ಹೇಳ್ತಾರೆ. 35 ಎಳ್ಸಲ್ವಾ? 12 ತಿಂಗಳು ಕರ ಇದು. 12 ತಿಂಗಳು ಕರ ಇಟ್ಟು ತಗೊಂಡು 2 ತಿಂಗಳಾಗಿದೆ. ಹಾಂ ಹಾಂ 3 ಎಷ್ಟು ಕೊಟ್ರಿ? ಇವಾಗ 2-3 ಕರ ಹಾಕ್ಸ್ಕೊಂಡಿದ್ದೆ. ಹಾಂ. 1,20,000 ಕೊಟ್ಟೆ. ಒಂದಾ? ಹಾಂ ಹಾಂ. ಅದನ್ನು ನಾನು ತರಬೇಕಾದ್ರೆ 58,000 ಆಗುತ್ತೆ. 58,000. ಹಾಂ. ನಾನೇ 3 ಕರ ಹಾಕ್ಸಿ. ಅಂದರೆ 3 ವರ್ಷ ಆಗಿತ್ತು. 3 ವರ್ಷ ಆಗಿದೆ. ಹಾಂ. ಇನ್ನೊಂದು ಮಳ್ಕ ಪಡ್ಡೆ ಹಾಂ. ತುಂಬ ಹೆವಿ ಬಂತು, ನಾನೇ ಎದುರುಬಿಟ್ಟು ಕೊಟ್ಬಿಟ್ಟು. ಏನು ಹೆವಿ ಸೈಜ್ ಬಂದ್ಬಿಡ್ತು ಅದು. ಓಕೆ. ಅದನ್ನು 1,10,000 ಕೊಟ್ಟೆ. ಹಾಂ. ಮತ್ತೆ ಇನ್ನೊಂದು ಅದು ವಯಸ್ಸಾಗಿತ್ತು. ಅದಕ್ಕೆ ಅಂದರೆ ನೀವು ಹಸ್ಗಳನ್ನ ತರ್ತೀರಾ ಮಾರ್ತೀರಾ? ತರ್ತಾ ಇರ್ತೀರಾ? 2 ವರ್ಷ 3 ವರ್ಷ ಇಟ್ಕೊಂಡು ಮಾರ್ತೀನಿ. 2 ಕರು 3 ಕರು ಹಾಕ್ಸ್ಕೊಂಡು ಚೇಂಜ್ ಮಾಡ್ತಾರೆ. ಹಸ್ಗಳನ್ನ ಚೇಂಜ್ ಮಾಡಿದರೆ ಏನು ಉಪಯೋಗ ಅಂತ? ಈಗ ಒಂದೇ ಹಸ್ಗಳು ಇಟ್ಕೊಳೋದ್ಕಿಂತ ಅಂದ್ರೆ ವಯಸ್ಸಾಯ್ತಾ ಡೌನ್ ಆಗುತ್ತೆ. ಮತ್ತೆ ಕರು ಹಾಕ್ದಾಗ ಒಂದು ತುಂಬಾ ಹಸು ವೀಕ್ ಆಗುತ್ತೆ. 4-5 ಕರು ಹಾಕೋದು ಚೆನ್ನಾಗಿ ಹಾಲು ಕೊಡುತ್ತೆ. ಚೆನ್ನಾಗಿ ಕರು ಮೇಲೆ ದಾಟಿದ್ರೆ ಅದು ಹಾಲು ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ಚೇಂಜ್ ಮಾಡ್ಕೊಳ್ಳೋದು. ಅವಾಗ ಮನುಷ್ಯರ ತರನೇ ಅಲ್ವಾ, ವೀಕ್ ಆಗ್ಬಿಡುತ್ತೆ. ಆಟೋಮೆಟಿಕಲಿ ವೀಕ್ ಆಗುತ್ತಲ್ಲ, ಅದರಿಂದ ಚೇಂಜ್ ಮಾಡಿ ಮತ್ತೆ ತಗೊಂಬರೋದು. ಈಗ ಕರುಗಳಿಗೂ ಸೇಮ್ ಫುಡ್ ಏನೋ ಅದಕ್ಕೆ ಎಕ್ಸ್ಟ್ರಾ ಚೇಂಜಸ್ ಇಲ್ಲ, ಸೇಮ್ ಕೊಡ್ತೀವಿ. ಹಸ್ಗಳಿಗೆ ಏನು ಫುಡ್ ಕೊಡ್ತೀರಾ? ಅದೇ ಫುಡ್. ಹಾಂ. ಮತ್ತೆ 4 ತಿಂಗಳು ಮಾತ್ರ ಹಾಲು ಕೊಡ್ತೀವಿ. ಹಾಲು ಬಿಟ್ರೆ ಇನ್ನೇನು ಕೊಡಲ್ಲ. ಮೊಟ್ಟೆ ಎಲ್ಲ ಕೊಡ್ತೀನಿ ಅಂತಾರೆ. 1 ತಿಂಗಳು ಕಳೆದ್ಮೇಲೆ ಮೊಟ್ಟೆ ತಿಂಗಳು ಬರೀ ಹಾಲು ಕೊಡ್ತೀವಿ. 1 ತಿಂಗಳಾದ್ಮೇಲೆ ಒಂದೊಂದು ಕರಿಗೆ ಒಂದೊಂದು ಮೊಟ್ಟೆ ಹಾಲು. ಸ್ವಲ್ಪ ಅದಕ್ಕೆ ಒಂದು 150-200 ಗ್ರಾಮ್ ಫೀಡ್ಸ್ ಕೊಡ್ತೀವಿ. ಎಷ್ಟನೇ ತಿಂಗಳ ಕರ ಇದು? ಅದು ಒಂದು 2-3 ತಿಂಗಳಾಯ್ತು. 2-3 ತಿಂಗಳ ಕರ. ಸರ್, ಮತ್ತೆ ಈ ಕಸದ ವಿಚಾರಕ್ಕೆ ಬಂದರೆ, ಸೊ ನೀವು ವರ್ಷಕ್ಕೆ ಎಷ್ಟು ಲೋಡು ಕಸ ಕೊಡ್ತೀರಾ ಅಂತ? ಒಂದು ವರ್ಷಕ್ಕೆ ನಮ್ಮದು ಲಾರಿಲಿ ಕೊಡ್ತೀವಿ. ಲಾರಿಲಿ ಹಾಂ. ಒಂದು 10-12 ಲೋಡ್ ಲಾರಿಲಿ ಆಗುತ್ತೆ. ಓಕೆ, 10-12 ಲೋಡು. 10 ಲೋಡ್ ಗ್ಯಾರಂಟಿ. 10 ಲೋಡ್ ಅಂದ್ರೂ 17,000 ರೂಪಾಯಿ ಅಂದ್ರೂ 1,70,000 ಆಗುತ್ತೆ ಬರೀ ಗೊಬ್ಬರದ್ದು. ಮೇಡಮ್, ನಿಮ್ಮ ಕೊನೆ ಮಾತು ಏನಾರು ಇದ್ರೆ ಯಂಗ್ಸ್ಟರ್ಸ್ ಏನಾರು ಹೇಳಿ. ಎಲ್ಲರೂ ಮಾಡುವ ಒಂದು ಹೆಂಗ್ಸ್ ಧೈರ್ಯ ಮಾಡ್ಬೋದು. ಮನೇಲಿ ಎಲ್ಲದಕ್ಕೂ ಒಂದ್ ಹಿಂದೆ ಯಾರಿದ್ದಾರೆ ಅಂದ್ರೆ ಒಂದ್ ಹೆಣ್ಣು ಅಂತ ಮೊದ್ಲೇ ಹೇಳ್ತಾರೆ. ಹೌದು, ಶಕ್ತಿ ಏನು ಅಂದ್ರೆ ಹೆಣ್ಣು ಅಂತ ಎಲ್ಲಾದ್ರೂ ಹೇಳ್ತಾರೆ. ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಟು ಅಸ್. ಆ್ಯಂಡ್ ಇದೇ ಥರ ಹೈನುಗಾರಿಕೆ ಆ್ಯಂಡ್ ಆಲ್ಸೋ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಫಾರ್ಮಿಂಗ್ ಇಂಟರ್ವ್ಯೂಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇದೇ ಥರ ಫಾರ್ಮಿಂಗ್ ಇಂಟರ್ವ್ಯೂಸ್ ಜೊತೆ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಎಂಕರೇಜ್.